ಹಾಯ್, ನಾನು ರಾಜಗೋಪಾಲ್ ಅಂತ ಹೊಸೂರಿನಿಂದ ಬಂದಿರೋದು. ನಾನು ಲಾಸ್ಟ್ ಇಯರ್ ಮಾರ್ಚ್ ಮಂತ್ ಬಂದು ಸರ್ನ ಮೀಟ್ ಮಾಡಿದ್ದು, ಮುತ್ತರಾಜ್ ಸರ್ನ ಮೀಟ್ ಮಾಡುವಾಗ ನನ್ನ ವೆಯ್ಟ್ ಬಂದ್ಬಿಟ್ಟು 156 ಇದ್ದೆ ನಾನು. ಆದಮೇಲೆ ಸರ್ ಬಂದ್ಬಿಟ್ಟು ನನ್ನ ಬೇರೆಟಿಕ್ ಸರ್ಜರಿ ಮಾಡೋ ಅಂತ ಬಿಫೋರ್ 1.5 ಮಂತ್ 1.5-2 ಮಂತ್ಸ್ ಬಿಫೋರ್ ನಮ್ಮ ಅಮ್ಮಗೆ ಚೆಕಪ್ ಬಂದಿರುವಾಗ ಆ ಟೈಮಲ್ಲಿ ನಾನು ನೋಡ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಆವಾಗ ನಾನು ಭಯ ಬಿದ್ದುಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಮತ್ತೆ ಆದ್ಮೇಲೆ ನೆಕ್ಸ್ಟ್ ಚೆಕಪ್ ನಮ್ಮ ಅಮ್ಮಗೆ ಬರೋವಾಗ ನಮ್ಮ ಅಮ್ಮ ಹತ್ರ ಮಾತಾಡ್ಬಿಟ್ಟು ಮತ್ತೆ ನನ್ನ ಸರ್ಜರಿಗೆ ಪೋಸ್ಟ್ ಮಾಡಿದ್ರು. ಬಂದು ಎಲ್ಲಿ ಟೋಟಲ್ ಹೋಲ್ ಬಾಡಿ ಚೆಕಪ್ ಎಲ್ಲ ಸ್ಕ್ಯಾನಿಂಗ್ ನಿಂದ ಎಂಡೋಸ್ಕೋಪಿನಿಂದ ಎಲ್ಲ ಮಾಡಿಸ್ಬಿಟ್ಟು ಓಕೆ ಇವಾಗನೇ ಮಾಡಿಸ್ಬಿಡೋಣ ಅಂತ ಹೇಳಿ ಬಿಫೋರ್ 4 days ಬಿಫೋರ್ ನನಗೆ ಅಡ್ಮಿಟ್ ಮಾಡಿ ಫುಲ್ ಲಿಕ್ವಿಡೇಟಲ್ಲಿ ಇಟ್ಕೊಂಡ್ರು. ಲಿಕ್ವಿಡೇಟಲ್ಲಿ ಇಟ್ಕೊಂಡು ನನ್ನ ಸರ್ಜರಿ ಸ್ಟಾರ್ಟ್ ಮಾಡಿದ್ರು. ಸರ್ಜರಿ ಸಕ್ಸಸ್ಫುಲ್ ಆಗಿ ಮುಗೀತು. ಆದ್ಮೇಲೆ ಒಂದು 3-4 days ಅಲ್ಲೇ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರು ಮನೆಗೆ. ಆವಾಗಿನಿಂದ ನನಗೆ ಇಂಟೇಕ್ ಬಂದ್ಬಿಟ್ಟು ಫಸ್ಟ್ ನಾನು ಹೆಂಗ್ ತಿಂತೇವೆ, ಫಸ್ಟ್ ಒಂದು 6 ಇಡ್ಲಿ ತಿಂತಾ ಇದ್ದೀನಿ ಅಂದ್ರೆ ಇವಾಗ ನನ್ನ ಕೈಯಲ್ಲಿ ಒಂದು 3 ಇಡ್ಲಿ ಅಷ್ಟೇ ತಿನ್ನಕ್ಕಾಗತ್ತೆ. ಅದರಿಂದ ನನಗೆ ಏನ್ ಪ್ರಾಬ್ಲಮ್ ಇತ್ತು, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಫಿಷಿಯನ್ಸಿ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಆಫ್ಟರ್ 6 months ಬಂದ್ಬಿಟ್ಟು ಅದೇನು ಪ್ರಾಬ್ಲಮ್ ಇಲ್ಲ, ನಿಮ್ ಬಾಡಿ ಅದರಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಇವಾಗ ನನಗೆ ಸದ್ಯಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ನನಗೆ ಇವಾಗ ಲಾಸ್ಟ್ ಮಂತ್ ಮಾರ್ಚ್ ನಿಂದ ಇವಾಗ 8-9 months ಆಗ್ತಾ ಇದೆ. ನನಗೆ ಗ್ರಾಜುವಲಿ ನಾನು ನೋಡಿದ್ರೆ ಒಂದು 75 to 80 kg ರಿಡ್ಯೂಸ್ ಆಗಿದ್ದೀನಿ. ಇವಾಗ ನನಗೆ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ನನಗೆ ಫ್ರೀ ಆಗಿದೆ. ಫಸ್ಟ್ ಇರೋದಾಗ ಇವಾಗ ನನಗೆ ತುಂಬಾ ಫ್ರೀ ಆಗಿದೆ. ಯಾರಾದ್ರೂ ನನಗೆ ಟೋಟಲ್ ಇದು ಬಂದ್ಬಿಟ್ಟು ನನಗೆ ಎಕ್ಸ್ಪೆನ್ಸ್ ಎಷ್ಟಾಗಿದೆ ಅಂತ ಕೇಳಿದ್ರೆ ನನಗೆ ಇವಾಗ ಮೆಡಿಸಿನ್ ಇಂದ ಎಲ್ಲ ಸೇರಿ ನೋಡಿದ್ರೇನು ಒಂದು 45,000 ಅಷ್ಟೊಳಗಡೆ ನನಗೆ ಕ್ಲಿಯರ್ ಆಯ್ತು. ಇದು ನಮ್ಮ PS ಹಾಸ್ಪಿಟಲ್ ನಿಂದ ಮುತ್ತರಾಜ್ ಸರ್ ನಿಂದ ನಾನು ಮಾಡಿಸ್ಕೊಟ್ಟಿದ್ದು. ನಮ್ಮ ಚಿಕ್ಕಮ್ಮನೆಲ್ಲ ಕೆಲಸ ಮಾಡಿದ್ರು, ಅವ್ರ ಸಪೋರ್ಟ್ ನಿಂದ ಮಾಡಿದ್ರು. ಈ ತರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಸ್ವಲ್ಪ ಪವರ್ ಆಗಿರೋರು ವೆಯ್ಟ್ ರಿಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಬಂದು ಮಾಡಿಸ್ಕೋಬಹುದು. ಓಕೆನಾ? ನಂದು ಫಸ್ಟ್ ವೆಯ್ಟ್ ಬಂದ್ಬಿಟ್ಟು 156 ಇತ್ತು ಸರ್. ಇವಾಗ 76 ಇದ್ದೀನಿ. ಆಲ್ಮೋಸ್ಟ್ 80 kg ರಿಡ್ಯೂಸ್ ಆಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಯ್, ನಾನು ರಾಜಗೋಪಾಲ್ ಅಂತ ಹೊಸೂರಿನಿಂದ ಬಂದಿರೋದು. ನಾನು ಲಾಸ್ಟ್ ಇಯರ್ ಮಾರ್ಚ್ ಮಂತ್ ಬಂದು ಸರ್ನ ಮೀಟ್ ಮಾಡಿದ್ದು, ಮುತ್ತರಾಜ್ ಸರ್ನ ಮೀಟ್ ಮಾಡುವಾಗ ನನ್ನ ವೆಯ್ಟ್ ಬಂದ್ಬಿಟ್ಟು 156 ಇದ್ದೆ ನಾನು. ಆದ್ಮೇಲೆ ಸರ್ ಬಂದ್ಬಿಟ್ಟು ನನ್ನ ಬೇರೆಟಿಕ್ ಸರ್ಜರಿ ಮಾಡೋ ಅಂತ ಬಿಫೋರ್ 1.5 ಮಂತ್ 1.5-2 ಮಂತ್ಸ್ ಬಿಫೋರ್ ನಮ್ಮ ಅಮ್ಮಗೆ ಚೆಕಪ್ ಬಂದಿರುವಾಗ ಆ ಟೈಮಲ್ಲಿ ನಾನು ನೋಡ್ಬಿಟ್ಟು ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಆವಾಗ ನಾನು ಭಯ ಬಿದ್ದುಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಹೋಗ್ಬಿಟ್ಟೆ. ಮತ್ತೆ ಆದ್ಮೇಲೆ ನೆಕ್ಸ್ಟ್ ಚೆಕಪ್ ನಮ್ಮ ಅಮ್ಮಗೆ ಬರೋವಾಗ ನಮ್ಮ ಅಮ್ಮ ಹತ್ರ ಮಾತಾಡ್ಬಿಟ್ಟು ಮತ್ತೆ ನನ್ನ ಸರ್ಜರಿಗೆ ಪೋಸ್ಟ್ ಮಾಡಿದ್ರು. ಬಂದು ಎಲ್ಲಿ ಟೋಟಲ್ ಹೋಲ್ ಬಾಡಿ ಚೆಕಪ್ ಎಲ್ಲ ಸ್ಕ್ಯಾನಿಂಗ್ ನಿಂದ ಎಂಡೋಸ್ಕೋಪಿನಿಂದ ಎಲ್ಲ ಮಾಡಿಸ್ಬಿಟ್ಟು ಓಕೆ ಇವಾಗನೇ ಮಾಡಿಸ್ಬಿಡೋಣ ಅಂತ ಹೇಳಿ ಬಿಫೋರ್ 4 days ಬಿಫೋರ್ ನನಗೆ ಅಡ್ಮಿಟ್ ಮಾಡಿ ಫುಲ್ ಲಿಕ್ವಿಡೇಟಲ್ಲಿ ಇಟ್ಕೊಂಡ್ರು. ಲಿಕ್ವಿಡೇಟಲ್ಲಿ ಇಟ್ಕೊಂಡು ನನ್ನ ಸರ್ಜರಿ ಸ್ಟಾರ್ಟ್ ಮಾಡಿದ್ರು. ಸರ್ಜರಿ ಸಕ್ಸಸ್ಫುಲ್ ಆಗಿ ಮುಗೀತು. ಆದ್ಮೇಲೆ ಒಂದು 3-4 days ಅಲ್ಲೇ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ರು ಮನೆಗೆ. ಆವಾಗಿನಿಂದ ನನಗೆ ಇಂಟೇಕ್ ಬಂದ್ಬಿಟ್ಟು ಫಸ್ಟ್ ನಾನು ಹೆಂಗ್ ತಿಂತೇವೆ, ಫಸ್ಟ್ ಒಂದು 6 ಇಡ್ಲಿ ತಿಂತಾ ಇದ್ದೀನಿ ಅಂದ್ರೆ ಇವಾಗ ನನ್ನ ಕೈಯಲ್ಲಿ ಒಂದು 3 ಇಡ್ಲಿ ಅಷ್ಟೇ ತಿನ್ನಕ್ಕಾಗತ್ತೆ. ಅದರಿಂದ ನನಗೆ ಏನ್ ಪ್ರಾಬ್ಲಮ್ ಇತ್ತು, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡಿಫಿಷಿಯನ್ಸಿ ಇರುತ್ತೆ, ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಆಫ್ಟರ್ 6 months ಬಂದ್ಬಿಟ್ಟು ಅದೇನು ಪ್ರಾಬ್ಲಮ್ ಇಲ್ಲ, ನಿಮ್ ಬಾಡಿ ಅದರಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಇವಾಗ ನನಗೆ ಸದ್ಯಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ. ನನಗೆ ಇವಾಗ ಲಾಸ್ಟ್ ಮಂತ್ ಮಾರ್ಚ್ ನಿಂದ ಇವಾಗ 8-9 months ಆಗ್ತಾ ಇದೆ. ನನಗೆ ಗ್ರಾಜುವಲಿ ನಾನು ನೋಡಿದ್ರೆ ಒಂದು 75 to 80 kg ರಿಡ್ಯೂಸ್ ಆಗಿದ್ದೀನಿ. ಇವಾಗ ನನಗೆ ಲೈಫ್ ಸ್ಟೈಲ್ ತುಂಬಾ ಚೆನ್ನಾಗಿದೆ, ನನಗೆ ಫ್ರೀ ಆಗಿದೆ. ಫಸ್ಟ್ ಇರೋದಾಗ ಇವಾಗ ನನಗೆ ತುಂಬಾ ಫ್ರೀ ಆಗಿದೆ. ಯಾರಾದ್ರೂ ನನಗೆ ಟೋಟಲ್ ಇದು ಬಂದ್ಬಿಟ್ಟು ನನಗೆ ಎಕ್ಸ್ಪೆನ್ಸ್ ಎಷ್ಟಾಗಿದೆ ಅಂತ ಕೇಳಿದ್ರೆ ನನಗೆ ಇವಾಗ ಮೆಡಿಸಿನ್ ಇಂದ ಎಲ್ಲ ಸೇರಿ ನೋಡಿದ್ರೇನು ಒಂದು 45,000 ಅಷ್ಟೊಳಗಡೆ ನನಗೆ ಕ್ಲಿಯರ್ ಆಯ್ತು. ಇದು ನಮ್ಮ PS ಹಾಸ್ಪಿಟಲ್ ನಿಂದ ಮುತ್ತರಾಜ್ ಸರ್ ನಿಂದ ನಾನು ಮಾಡಿಸ್ಕೊಟ್ಟಿದ್ದು. ನಮ್ಮ ಚಿಕ್ಕಮ್ಮನೆಲ್ಲ ಕೆಲಸ ಮಾಡಿದ್ರು, ಅವ್ರ ಸಪೋರ್ಟ್ ನಿಂದ ಮಾಡಿದ್ರು. ಈ ತರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು ಸ್ವಲ್ಪ ಪವರ್ ಆಗಿರೋರು ವೆಯ್ಟ್ ರಿಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ಬಂದು ಮಾಡಿಸ್ಕೋಬಹುದು. ಓಕೆನಾ? ನಂದು ಫಸ್ಟ್ ವೆಯ್ಟ್ ಬಂದ್ಬಿಟ್ಟು 156 ಇತ್ತು ಸರ್. ಇವಾಗ 76 ಇದ್ದೀನಿ. ಆಲ್ಮೋಸ್ಟ್ 80 kg ರಿಡ್ಯೂಸ್ ಆಗಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.